ನಾನ್ ವೆಜ್ ಪಾರ್ಟಿ ದಿನ ಗೊತ್ತಿಲ್ಲ, ಬಟ್ ನಮ್ಮ ಯಜಮಾನ್ರು ಇವತ್ತು ಮನೇಲಿ ಇರ್ತಾರಲ್ಲ ಅದೇ ಖುಷಿ. ಏನಣ್ಣ ನಮ್ಮ ಅಪ್ಪ ರೆಡಿ ಆಗ್ತಿದೆ, ಇಲ್ಲಿ ಮಟನ್ ಚಾಪ್ಸ್ ರೆಡಿ ಆಗ್ತಿದೆ, ಆ್ಯಂಡ್ ಇಲ್ಲಿ ತಲೆಕಾಲು ಸಾಂಬಾರು ಮಾಡಬೇಕು. ಆ್ಯಂಡ್ ಚಿಕನ್ ನಿಂಗೆ ಇವರು ಐಸ್ ಕ್ರೀಮ್, ನನಗೆ ಅದಕ್ಕೆ ನೀಟಾಗಿ ಈ ಥರ ಒಂದು ಕ್ಲಾತ್ನ ಹಾಕ್ಬಿಟ್ಟು, ಚಿಕ್ಕ ಮಕ್ಳ ವಿಷಯ, ದೊಡ್ಡವ್ರ ಹತ್ರ ಏನಾದರೂ ಹೇಳ್ಕೊತಾರೆ ಕಷ್ಟ ಆದರೆ ಅಂತ. ಬ್ಯಾಕ್ ಟು ಪೂಜೆ ಮಾಡೋ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಎಲ್ಲ ಸ್ವೀಟ್ ಯುಗಾದಿ, ಇವತ್ತು ವಸ್ತುಡ್ಕು. ಸೊ ಹೀಗಾಗಿ ಬೇಗ ನಾನ್ ವೆಜ್ ಎಲ್ಲ ತಂದುಕೊಟ್ಟಿದ್ದಾರೆ. ಊರಿಗೆ ಹೇಳಿದ್ವಿ, ಊರಿಂದನೇ ನಾನ್ ವೆಜ್ ಬಂದರೆ ಈ ಸಲ ಎಲ್ಲ ಮಾಮೂಲಿ ಇಲ್ಲೆಲ್ಲ ತೊಗೊಳಕ್ಕೆ ರಶ್ ಇರುತ್ತೆ, ಮತ್ತು ಊರಲ್ಲಾದರೆ ಚೆನ್ನಾಗಿರುತ್ತೆ ಮಟನು ಅಂತ ಹೇಳಿ 1-2 kg ಮಟನ್ನು ಆ್ಯಂಡ್ 1-2 kg ಚಿಕನ್ಗೆ ಹೇಳಿದ್ದೀವಿ. ನೆನ್ನೆ 4 ಜನ ಅಲ್ವಾ, ಇನ್ನೇನು ಅವರು ಬಂದಿಲ್ಲ ನಮ್ಮ ಅತ್ತೆ ಯಾರೂ. ಸೊ ನಮ್ಮ ಮಮ್ಮಿ ತಲೆಕಾಲು ತಂದವರು ಅಂತ ಇದ್ದೆ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ಮಾಡೋ ಬಿರಿಯಾನಿ ಮಾದವ್ರಿಗೆ ಇಷ್ಟ, ಹಂಗಾಗಿ ಬಿರಿಯಾನಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವ್ರಿಗೆ ಮಟನ್ದು, ನಮಗೆ ಚಿಕನ್ದು ಮಾಡ್ಕೋಬೇಕು. ಡಬಲ್ ಕೆಲಸ ಗೈಸ್ ಇವತ್ತು. ಹಂಗಾಗಿ ನಾನು ಬೇಗನೆ ಎದ್ದೆ. ಯೂಶ್ವಲಿ ಪಾಪು ಎದ್ದಾಗ ನಾನು ಎದ್ಬಿಡ್ತೀನಿ, ಅವನು ಎದ್ದಿದ್ದಾನೆ. ಸೊ 7 o'clock ಆಗಿದೆ. ಒಂದು 9 ಅಷ್ಟರಲ್ಲೆಲ್ಲ ತಿಂಡಿ ಮುಗಿಸ್ಕೊಬಿಡೋಣ ಬೆಳಗ್ಗೆನೆ ಅಂತ. ಆಫ್ಟರ್ನೂನ್ಗೆಲ್ಲ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡಲಿ, ಇವತ್ತು ಶಾಪು ಕೂಡ ಹಾಲಿಡೇ ಇರುತ್ತೆ ಅಂತ ಹೇಳಿ ಬೇಗ ಮಾರ್ನಿಂಗ್ಗೆ ತಿಂಡಿಗೆ ಮಾಡಿಬಿಡೋಣ ಬಿರಿಯಾನಿನೇ ಅಂತ. ಇವಾಗ ನಾವು ಕೆಳಗಡೆ ಎಲ್ಲ ಮಾಡಲ್ಲ ಅಲ್ವಾ, ಇವಾಗ ಮೇಲ್ಗಡೆ ಹೋಗಬೇಕು. ಸನ್ಲೈಟ್ ಹೆಂಗೆ ಬೀಳ್ತೈತೆ ನನಗೆ ಫೇಸ್ಗೆ. ಓಕೆ, ನೋಡೋಣ ಹೇಗಿರುತ್ತೆ ಏನು ನಮ್ಮ ದಿನ. ಇವತ್ತು ನಾನ್ ವೆಜ್ ಪಾರ್ಟಿ ದಿನ ಗೊತ್ತಿಲ್ಲ, ಬಟ್ ನಮ್ಮ ಯಜಮಾನ್ರು ಇವತ್ತು ಮನೇಲಿ ಇರ್ತಾರಲ್ಲ ಅದೇ ಖುಷಿ. ವರ್ಷದಲ್ಲಿ ಒಂದೇ ದಿನ ಗೈಸ್ ರಜೆ ಮಾಡೋದು ನಾವು, ಅದು ಈ ಯುಗಾದಿ ಹಬ್ಬಕ್ಕೆ ಮಾತ್ರ. ನಮ್ಮ ಹುಡುಗರೆಲ್ಲ ಫುಲ್ ಖುಷಿ, ಎಂಜಾಯ್ ಇವತ್ತು. ಇವಾಗ ನಾನು ಸೊಪ್ಪೆಲ್ಲ ಬಿಡಿಸಿಟ್ಕೋಬೇಕು. ಆ್ಯಂಡ್ ಈರುಳ್ಳಿ ಆ್ಯಂಡ್ ಸೌತೆಕಾಯಿ, ಗೋಡಂಬಿ ಅದೆಲ್ಲ ಗ್ರೇವಿ ಏನಾದರೂ ಮಾಡಿದ್ರೆ ಇರಲಿ ಅಂತೇಳಿ. ಏನೇನು ಮಾಡಬೇಕು ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಮಟನ್ ಚಾಪ್ಸ್ ಆ್ಯಂಡ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನಲ್ಲಿ ಡ್ರೈ ಆ್ಯಂಡ್ ಇನ್ನೇನು ಗೊತ್ತಿಲ್ಲ ಗೈಸ್, ನೋಡಬೇಕು ಏನೇನು ಮಾಡ್ತೀವಿ. ಗೈಸ್ ನಮ್ಮ ಶಿವಣ್ಣಂಗೆ ಅಂಗಡಿ ಕ್ಲೋಸ್ ಮಾಡಿದ್ರು ಬಾಸ್ನ ಬಿಟ್ಟಿರೋಕ್ಕಾಯ್ತಲ್ವಂತೆ. ಏನಣ್ಣ ಏನಣ್ಣ ನಮ್ಮಪ್ಪ ಕಾಯಿ ಕೀಳೋ ಕೇಳ್ತವ್ರೆ. ಏನು ಶಿವಣ್ಣ? ಶಿವಣ್ಣಗೆ ಏನೋ ಬೇಕಂತ ಗೈಸ್, ಏನಂತ ಹೇಳೋಣ ಹೇಳಾನೆ. ನಮ್ಮ ಅಪ್ಪ ಹೇಳ್ತದ ನೋಡು. 2 kg ಚಿಕನ್ ತರಿಸವ್ರೆ. ಮಮ್ಮಿದೇನು ರಕ್ತನಾ? ರಕ್ತನೇ ಯಾಕವ್ರೆ 2 kg. ಇಲ್ಲಿ ನನಗೆ ಕಾಲು ಸೂಪ್ ಮಾಡೋಕ್ಕೆ ಕಾಲು ತರಿಸವ್ರೆ, ಮಟನ್ ಕಾಲು, ತಲೆಕಾಲು ಸಾಂಬಾರು ಆ್ಯಂಡ್ ಮಟನ್ನು. ಸಿಗುತ್ತೊಂದು ಏನ ಮಟನ್ ಯಾಕೆ ಇವಾಗ ಏನು ಮಾಡ್ತಾ ಇದೆಯಾ? ಅದೇನು ಉತ್ಪನ್ನ ಗುಡ್ಡೆ ಚೆನ್ನಾಗಿ ಇಷ್ಟೆಲ್ಲ ಏನು ಮಾಡಿಯಾ? ಮತ್ತೆ ಎತ್ತು ಮಾಡ್ಬೋದು ಬಾಕ್ಸ್ ಹಾಕಿ. ಇಲ್ಲೂ ಮಟನು ಈ ಶಿವಣ್ಣ ಅವರೆಲ್ಲ ಶಿವಣ್ಣ ತಂದಿರೋದು ಬೇಯಿಸಿದ್ನ. ಈಗ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಏನಿದ್ರು ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡೋದು ಅಷ್ಟೇ ಬಾಕಿ. ಫುಲ್ ಇವಾಗ ನಾನು 4th ಫ್ಲೋರಿಗೆ ಬಂದಿದ್ದೀನಿ, ಜಾಗನೇ ಇಲ್ಲ ಇಲ್ಲಿ, ಹಿಂಸೆ. ಎಲ್ಲರೂ ಹಂಗಂತಾರೆ ಕೆಳಗಡೆ ನಾನ್ ವೆಜ್ಗೆ ಅಂತ ಮಾಡಿಸ್ಕೊಂಡೆ ಅಂತ, ಬಟ್ ನಂಗೆ ಏನೋ ಕೆಳಗಡೆ ಮಾಡಬೇಕು ಅಂತ ಇವತ್ತಿನವರೆಗೂ ಫೀಲ್ ಬರಲೇ ಇಲ್ಲ ನಾನ್ ವೆಜ್ ಮಾಡಬೇಕಂತ. ಇದು ಬಿರಿಯಾನಿಗೆ, ಆ್ಯಂಡ್ ಇದು ಮಟನ್ ಚಾಪ್ಸ್ಗೆ, ಇದು ಚಿಕನ್ ಗ್ರೇವಿಗೆ, ಆ್ಯಂಡ್ ಇದು ತಲೆಕಾಲು ಸಾಂಬಾರಿಗೆ. ಸೊ ಇದಿಷ್ಟು ನಾವು ಮಾಡ್ತಾಯಿದ್ದೀವಿ. ಆ್ಯಂಡ್ ಚಿಕನ್ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಚಿಕನ್ ತವಾ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಅಂದರೆ ಫಸ್ಟೇ ಬೇಯಿಸ್ಕೊಂಡು. ಇಷ್ಟೊಂದು ವೆರೈಟಿ ಮಾಡಬೇಕಂದ್ರೆ ತಲೆನೋವು. ಬಟ್ ಈಗ ಆಲ್ರೆಡಿ 4.25 kg ಮಟನ್ ಆಗೋಯಿತು. ಶಿವಣ್ಣಂಗೆ ಬೇಡ ಅಂತ ಹೇಳಿದ್ವಿ, ಆದರೂ ಅವರೇನೋ ಮನೆ ಹತ್ರ ಊರಲ್ಲಿ ಕಟ್ ಮಾಡ್ತಾಯಿದ್ರು ಅಂತ ಹೇಳಿ ಅಲ್ಲಿಂದ ತಂದುಬಿಟ್ಟಿದೆ. ಬಟ್ ಇವಾಗ ಅದನ್ನ ಸ್ವಲ್ಪ ಎತ್ತಿಟ್ಬಿಟ್ಟು 2 kg ಎತ್ತಿಟ್ಬಿಡ್ತೀವಿ. ಓನ್ಲಿ 2 kg ಮಾತ್ರ ಇವಾಗ ಮಾಡ್ತಾಯಿದ್ದೀವಿ. ಇವಾಗ ಜಸ್ಟ್ ತಿಂಡಿಗೆ ಅಂತ ಹೇಳಿ ಮಟನ್ ಬಿರಿಯಾನಿ, ಆ್ಯಂಡ್ ಇಲ್ಲಿ ಅಪ್ಪುಗೆ ಆ್ಯಂಡ್ ಶಿವನಿಗೆ ಚಿಕನ್ ಬಿರಿಯಾನಿ ಮಾಡಿದ್ದೀವಿ.
ಇಲ್ಲಿ ಚಿಕನ್ ಚಾಪ್ಸ್ ರೆಡಿ ಆಗ್ತಿದೆ, ಇಲ್ಲಿ ಮಟನ್ ಚಾಪ್ಸ್ ರೆಡಿ ಆಗ್ತಿದೆ. ಆ್ಯಂಡ್ ಇಲ್ಲಿ ತಲೆಕಾಲು ಸಾಂಬಾರು ಮಾಡಬೇಕು. ಆ್ಯಂಡ್ ಚಿಕನ್ದು ಒಪ್ಪಿಗೆ ಏನಾದರೂ ಬೇಕಾದರೆ ಡ್ರೈ ಮಾಡಿಕೊಡ್ಬೇಕು. ಇವಾಗ ಬಿರಿಯಾನಿ ತಿನ್ನಬೇಕು. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೌಂಡು ಮಲ್ಗಿ ತೆಗೆದು ಅಡುಗೆ ಎಲ್ಲ ಮಾಡಿ ಇಟ್ಟಿದ್ವಿ ಆಲ್ರೆಡಿ. ಇವಾಗ ಊಟ ಮಾಡ್ತಾಯಿದ್ವಿ. ಚೆನ್ನಾಗಿತ್ತಾ ಇಬ್ಬರು ಚಿಕನ್ ಅಪ್ಪು ಇವಾಗ ನನ್ನ ಮುದ್ದೆ ಏನು ಹೇಳು, ಮೆಂತ್ಯ ಮುದ್ದೆ, ಮೆಂತ್ಯ ರಾಗಿ ಎಲ್ಲ ಗೋಧಿ ಎಲ್ಲ ಹಾಕಿರೋದು. ಅಪ್ಪು ನೀನು ತಿಂದ? ನಮ್ಮ ಯಜಮಾನ್ರು ಸಿಕ್ಕಿರೋದೊಂದು ದಿನ ರೆಸ್ಟ್ ಮಾಡಬೇಕು ಅಂತ ಹೇಳಿ ಮಲ್ಗೋರು ಆಮೇಲೆ ಮಾಡ್ತೀನಿ ನಾನು ಅಂತ ಬರಲಿಲ್ಲ ಅವರು. ಏನು ತಿಂದೆ ಮದುವೆ ನೀನು? ನಾನು ಅನ್ನ ಗ್ರೇವಿ. ನಮ್ಮಪ್ಪ ಗ್ರೀನ್ ಕಲರ್ ಗ್ರೇವಿ ಸಖತ್ ಇಷ್ಟ. ನಾವಿವಾಗ ಮೆರಾಕಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾನು ಹೋಗ್ತಾ ಇರೋದು. ಆ್ಯಂಡ್ ಅಪ್ಪು ಅವರು ತುಂಬ ದಿನದಿಂದ ಕೇಳ್ತಾ ಇದ್ರು, ಹಾಗಾಗಿ ನಾವು ಫಸ್ಟ್ ಟೈಮು ನಮ್ಮ ಪಪ್ಪು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು. ಹಲೋ ಮಾಧು ಅವರೇ, ಫುಲ್ಲು ನಿದ್ದೆ ಇವತ್ತು. ನಮ್ಮ ಬಾಸು ಇವತ್ತೇ ಫಸ್ಟು ವರ್ಷದಲ್ಲಿ ಒಂದು ದಿನ ಅಂಗಡಿ ಕ್ಲೋಸ್ ಮಾಡಿರೋದು. ಅಂದರೆ ಏನ್ರಿ ಮಾಧು? ಹಾಗಾಗಿ ಸಿಕ್ಕಿರೋದೊಂದು ದಿನ ಏನಕ್ಕೆ ವೇಸ್ಟ್ ಮಾಡಬೇಕಂತ ಫುಲ್ಲು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಅಪ್ಪು ಅವರಿಗೋಸ್ಕರ ಇವತ್ತು ಆಚೆ ಹೋಗ್ತಾ ಇರೋದು, ಪಪ್ಪು ಅವ್ರನ್ನ ಕರ್ಕೊಂಡು. ಏನಪ್ಪು? ಮೆರಾಕಿಗೆ ಹೋಗೋಣ ಅಂತ. ಸೊ ಇವಾಗ ನಾನು ಐಸ್ ಕ್ರೀಮ್ ಅಂತೆ ಅದು ಇದು ಏನೋ ತಿನ್ನೋಕ್ಕಾಗಲ್ಲ ಗೈಸ್. ಏನಾದರೂ ಕುಡಿದ್ರೆ ಕಾಫಿ ಕುಡಿಬೋದು ಅಷ್ಟೇ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಇವಾಗ ಸದ್ಯಕ್ಕೆ. ಏನಿದ್ರು ಇವ್ರ ಅಪ್ಪ ಮಗಂದೇ ಆಟ, ಇವಾಗ ಎಂಜಾಯ್ ಮಾಡಿ. ಅಪ್ಪು ಏನು ತಿಂತ ಇದೆಯಾ? ಇಷ್ಟ ಅಲ್ವಾ ನಿಂಗೆ? ಇವರು ಐಸ್ ಕ್ರೀಮು, ನನಗೆ ಅಲ್ಲಿ ಹೋಗ್ಬೇಕು. ಆಯಿತು, ನಿಮ್ಗೇನು ಬೇಕಾದ ತಿನ್ಕೊಡಿ ಚೆನ್ನಾಗಿ. ಭುವನ್ ಅವರೇ ಹೇಗಿದೆ? ಪಪ್ಪುಮ್ಮ ಜೇನು ಮಾಕು ಸಾಂಗ್ ಬರ್ತದೆ. ಹಾಗೋಯ್ತು. ಏನೇನೋ ಚುಚ್ಚಿ ಮಾಡ್ತಾರೆ ಈಗ ನಿನ್ನ. ನಮ್ಮ ಕಂದನಿಗೆ ವ್ಯಾಕ್ಸಿನೇಷನ್ ಚೆನ್ನಾಗಿದೆ. ಓನು ಮಗನೆ ಕೈಯಲ್ಲ ಇಲ್ಲ ಮಗನೆ ಉಪ್ಪ ಪಾಪುಗೆ ಇಂಜೆಕ್ಷನ್ ಹಾಕ್ಸ್ದಾಗ ವ್ಯಾಕ್ಸಿನೇಷನ್ ಹಾಕ್ಸ್ದಾಗ ಯಾವ ಥರ ಕೇರ್ ಮಾಡ್ತೀರಾ ಏನು ಅಂತ ಕೇಳ್ತಿದ್ವಿ. ಸೊ ನನ್ನ ಮಗ ಇಲ್ಲೇ ನನ್ನ ಮಡ್ಲಲ್ಲಿ ಮಲ್ಗೋನೆ ಗೈಸ್. ಹೋನಕ್ಕೊಂದ ಇಷ್ಟೊತ್ತು ಸಿಕ್ಕಾಪಟ್ಟೆ ಈ ಸಲನೇ ಜಾಸ್ತಿ ಪೇಯ್ನ್ ಅಂತ ಅನಿಸುತ್ತೆ ಅವನಿಗೆ. ಸೊ ತುಂಬ ಅಳ್ತಾ ಇದ್ದ. ನಾವು ಯಾವುದೇ ರೀತಿ ಐಸ್ ಕ್ಯೂಬು ಮತ್ತು ಉಪ್ಪುಂದು ಶಾಖ ಆ ಥರ ಎಲ್ಲ ಏನೂ ಮಾಡಲ್ಲ. ಒಂದು ಫ್ರೆಶ್ ಆಗಿರೋ ಒಂದು ಕ್ಲಾತ್ ತೊಗೊಂಡು ಅದರಲ್ಲಿ ಸ್ವಲ್ಪ ನಾರ್ಮಲ್ ವಾಟರು ಅಂದರೆ ತಣ್ಣೀರನ್ನ ಹಾಕ್ಬಿಟ್ಟು ಅದನ್ನು ಫುಲ್ಲು ಸ್ವಲ್ಪ ನೀರೆಲ್ಲ ತೆಗೆದು ರಿಮೂವ್ ಮಾಡಿ ಅದನ್ನು ನಾವು ಇಂಜೆಕ್ಷನ್ ಕೊಟ್ಟಿರೋ ಜಾಗಕ್ಕೆ ಈ ಥರ ನೋಡಿ, ಇಂಜೆಕ್ಷನ್ ಇಲ್ಲಿ ಮಾರ್ಕ್ ಕಾಣಿಸ್ತಿದೆ ಅಂತ ಅನಿಸುತ್ತೆ ನಿಮಗೆ. ಕೊಯ್ಯತ್ತುಕೊಂಡ ಇಲ್ಲಿ ಇಂಜೆಕ್ಷನ್ ರೆಡ್ಡಿಗಾಗೈತೆ ಗೊತ್ತಾ, ಅದಕ್ಕೆ ನೀಟಾಗಿ ಈ ಥರ ಒಂದು ಕ್ಲಾತ್ನ ಹಾಕ್ಬಿಟ್ಟು ಇಡ್ತೀವಿ. ಕೆಮ್ತವನೆ ನನ್ನ ಮಗ. ಸೊ ಅದಷ್ಟೇ ಆಗಿಬಿಟ್ರೆ ಬೇರೆ ಏನು ಉಪ್ಪಿನ ಶಾಖ ಅದೆಲ್ಲ ಏನಿಲ್ಲ. ಮತ್ತು ಜ್ವರ ಬಂದಾಗ ಜ್ವರದ್ದು ಸಿರಪ್ ಹಾಕ್ತೀವಿ ಅಷ್ಟೇ. ಪಪ್ಪುಮ್ಮ ಪಪ್ಪುಮ್ಮ ಆದ್ರೂ ಲೈಕ್ ಅಂದರೆ ಇವಾಗ ದೊಡ್ಡವರಾದರೆ ಹೇಳ್ಕೊತಾರೆ ನಮ್ಗೆ ಹಿಂಗೆ ಆಗ್ತೈತೆ ಅಂತ. ಬಟ್ ಚಿಕ್ಕ ಮಗು ಅಲ್ವಾ, ಇನ್ನು ಅಷ್ಟೆಲ್ಲ ಇದಾಗಲ್ಲ. ನಾವು ಕೇರ್ಫುಲ್ಲಾಗಿ ನೀಟಾಗೆ ನೋಡ್ಕೋಬೇಕು ಈ ಟೈಮಲ್ಲಿ.
ಈ ವಿಡಿಯೋ ಮಾಡಿ ತುಂಬಾ ದಿನನೇ ಆಯಿತು. ಬಟ್ ನನಗೆ ಬ್ಯುಸಿ ಇದ್ದಿದ್ರಿಂದ ಆ್ಯಂಡ್ ಕ್ಲಾಸ್ ಕೂಡ ಇದ್ದಿದ್ರಿಂದ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಲೇಟಾಗೆ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಕೂಡ ಹಾಕ್ಸಿ ತುಂಬ ದಿನ ಆಗಿತ್ತು. ಆದರೆ ಹಬ್ಬಕ್ಕಿಂತ ಮುಂಚೆ ಹಾಕ್ಸಿದ್ದು. ಸೊ ತುಂಬ ಟೈಮ್ ಇಲ್ಲ ಗೈಸ್. ಇವಾಗ ಕ್ಲಾಸ್ ಬೇರೆ ಇರೋದ್ರಿಂದ ಅದ್ರ ಜೊತೆ ಪಾಪು ಬೇರೆ ಎಲ್ಲಾನು ಮೇಂಟೈನ್ ಮಾಡಬೇಕು, ಮನೆ ಮತ್ತು ಪಾಪು ಕ್ಲಾಸು. ಸೊ ಹಾಗಾಗಿ ಲೇಟ್ ಆಯಿತು ವಿಡಿಯೋನ ನಾನು ಅಪ್ಲೋಡ್ ಮಾಡೋದಕ್ಕೆ. ಸಾರಿ. ಅನ್ಕೋಬೋದು ಏನು ಆ ವಿಡಿಯೋನ ಹಬ್ಬ ಆಗಿ ಎಷ್ಟು ದಿನ ಆಯಿತು ನೀವು ಇವಾಗ ಹಾಕ್ತಾ ಇದ್ದೀರಾ ಅಂತ ಅನ್ಕೋಬೋದು. ಅದೇ ಬ್ಯುಸಿ ಇದ್ದಿದ್ದ ಕಾರಣ ನಾನು ಎಡಿಟ್ ಮಾಡೋಕ್ಕಾಗಿರ್ಲಿಲ್ಲ. ಇವಾಗ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಸೊ ಓಕೆ ಗೈಸ್, ಇದಿಷ್ಟೇ. ತುಂಬ ಜನ ಅದೇ ಪಾಪುಗೆ ಇಂಜೆಕ್ಷನ್ನು ಫಸ್ಟು ವ್ಯಾಕ್ಸಿನೇಷನ್ ಆಗಿತ್ತು, ಇವಾಗ ಸೆಕೆಂಡ್ ಆಯಿತು. ಸೊ ಅದೇ ಯಾವ ಥರ ಕೇರ್ ಮಾಡ್ತೀರಾ ಏನು ಅಂತ ಅಂತಿದ್ರಿ. ಅದಷ್ಟೇ, ಅದನ್ನ ಬಿಟ್ಟು ಬೇರೆ ನಾವೇನು ಮಾಡೋದಿಲ್ಲ. ಆ್ಯಂಡ್ ಜ್ವರ ಏನಾದರೂ ಬಂದರೆ ಸಿರಪ್ ಏನಾದರೂ ಹಾಕ್ತೀವಿ, ಅಂದರೆ ಇಷ್ಟು ಡ್ರಾಪ್ಸ್ ಅಂತ ಇರುತ್ತೆ, ಅದನ್ನು ಹಾಕ್ತೀವಿ. ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ನಮಗೆ ಎಲ್ಲ ಗೊತ್ತು ಅನ್ನೋ ಥರನೂ ಏನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಚಿಕ್ಕ ಮಕ್ಳ ವಿಷಯ. ದೊಡ್ಡವರಾದರೆ ಏನಾದರೂ ಹೇಳ್ಕೊತಾರೆ ಕಷ್ಟ ಆದರೆ ಅಂತ ಅನ್ಕೋಬೋದು. ಬಟ್ ಅಂದರೆ ಚಿಕ್ಕ ಮಕ್ಕಳು ಅಂತ ಬಂದಾಗ ಸ್ವಲ್ಪ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ತುಂಬ ಅಂದರೆ ಹಳ್ಳಿಲಿ ಅಜ್ಜಿದಿರು ಅದು ಮಾಡಿ ಇದು ಮಾಡಿ ಅಂತಲೂ ಹೇಳ್ತಾರೆ. ಬಟ್ ಅವಾಗಿನ ಇದಕ್ಕೂ ಇವಾಗಿನ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ ಮೆಡಿಷನಿಂದನೇ ಮಕ್ಕಳು ಗ್ರೋ ಆಗಿರ್ಬೋದು ಎಲ್ಲ ಇರೋದ್ರಿಂದ ತುಂಬ ಎಲ್ಲ ಅವಾಗಿನ ಕಾಲದೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ನಾನು ತೀರಾ ಇದನ್ನು ನಂಬಲ್ಲ. ಬಟ್ ಡಾಕ್ಟರ್ದು ಓಕೆ. ಬಟ್ ಅವರಿಲ್ಲ ಇವಾಗ ಏನು ಹೇಳೋದು ಅಂದರೆ, ಇವಾಗ ಡೆಲಿವರಿ ಆಗೋ ಟೈಮಲ್ಲೆಲ್ಲ ಅವರು ಹೇಳಿದ್ದೆ ಆಲ್ಮೋಸ್ಟ್. ಇವಾಗ ಅವರು ಆನ್ ಟೈಮ್ ಏನು ಮಾಡಬೇಕು ಅದೆಲ್ಲ ಅವ್ರು ಹೇಳಿದ್ದೆ ನಡೆಯೋದು. ಹಂಗಾಗಿ ಆಲ್ಮೋಸ್ಟ್ ಅವ್ರದ್ದನ್ನೇ ಜಾಸ್ತಿ ನಂಬೋದು ನಾನು. ಅಂತ ಅಜ್ಜಿ ಅವರೆಲ್ಲ ಹೇಳೋದನ್ನ ಕೇಳಲ್ಲ ಅಂತೆಲ್ಲ ಕೇಳ್ತೀವಿ. ಅವ್ರದ್ದು 20% ಇದ್ರೆ ಡಾಕ್ಟರ್ಸ್ದು 70%ನ 30% ಕೇಳ್ತೀವಿ ಅಷ್ಟೇ. ಸೊ ಇದಿಷ್ಟೇ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧವ್ ವ್ಲಾಗ್. ಥ್ಯಾಂಕ್ ಯು.